ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು UGCET 2025 ನೀವು ಕಳಿಸಿರುವಂಥ ಕಮೆಂಟ್ಸ್ ಅಥವಾ ಕ್ವಶನ್ಸ್ಗೆ ಒಂದು ಆನ್ಸರ್ ಮಾಡೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಯಾರು ಕ್ವಶನ್ ತೊಗೋತಿದ್ದೀವಿ ಅಂತ ಅಂದರೆ, ಅನಿಲ್ ಕೃಷ್ಣ ಅವರು ಮೆಸೇಜ್ ಮಾಡಿದ್ದಾರೆ. ಮೈ ಡಾಟರ್ಸ್ ರ್ಯಾಂಕ್ ಈಸ್ 11,393. ಕೆನ್ ಐ ಗೆಟ್ ಸೀಟ್ ಇನ್ CS ಸ್ಟ್ರೀಮ್ ಇನ್ PESIT ರಿಂಗ್ ರೋಡ್ ಬ್ಯಾಂಗ್ಳೂರು. ಸೊ ಅನಿಲ್ ಕೃಷ್ಣ ಅವರೇ, ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ಡಾಟರ್ಸ್ ರ್ಯಾಂಕಿಂಗ್. 11,000 is not a very small rank, ಓಕೆನಾ? ಸೊ ಕಂಗ್ರ್ಯಾಚುಲೇಷನ್ ಫಾರ್ ದಟ್ ಗ್ರೇಟ್ ಅಚೀವ್ಮೆಂಟ್ ಫಾರ್ ಯುವರ್ ಡಾಟರ್ ಆ್ಯಂಡ್ ಟು ಯುವರ್ ಫ್ಯಾಮಿಲಿ. ಬಟ್ ದ ಕ್ವಶನ್ ಏನಂದರೆ, CS ಸ್ಟ್ರೀಮು PESIT ರಿಂಗ್ ರೋಡಲ್ಲಿ ಸಿಗುತ್ತಾ ಅಂತ ಅಂದ್ಬಿಟ್ಟು. ಬನ್ನಿ ಈ ಪರ್ಟಿಕ್ಯುಲರ್ ರ್ಯಾಂಕಿಂಗ್ಗೆ ಆ ಕಾಲೇಜಲ್ಲಿ ನಮಗೆ CS ರಿಲೇಟೆಡ್ ಸ್ಟ್ರೀಮ್ಸ್ ಸಿಗುತ್ತಾ ಅಂತ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ನನ್ನ ಮುಂದೆ PESIT ರಿಂಗ್ ರೋಡ್ದು ರ್ಯಾಂಕಿಂಗ್ಸ್ ಇದೆ, ಓಕೆನಾ? ಲಾಸ್ಟ್ ಇಯರ್ದು 2024 ಕಟ್ ಆಫ್ ರ್ಯಾಂಕಿಂಗು. ಸೊ ನಮ್ಮ ಹತ್ರ ಇರೋದು 11,393 ಕಟ್ ಆಫ್ ರ್ಯಾಂಕಿಂಗ್, ಕರೆಕ್ಟ್ ಅಲ್ವಾ? ನಾವು ನೋಡೋದಾದರೆ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ನಿಮ್ಮ ರ್ಯಾಂಕಿಂಗು. ಬಟ್ ಅವೆವರ್ ನಿಮ್ದು ಯಾವ್ದಾರ ಕ್ಯಾಟಗರಿ ಇದ್ದರೆ ಈ ಕ್ಯಾಟಗರಿ ರೆಸ್ಪೆಕ್ಟಿವ್ ಕ್ಯಾಟಗರಿ ಕಾಲಮಲ್ಲಿ ನೀವು ನೋಡ್ಬೋದು. ಜನರಲ್ ಮೆರಿಟು ನಮಗೆ PES ಕಾಲೇಜಲ್ಲಿ 10,000 ರ್ಯಾಂಕಿಂಗ್ಗೆ ಲಾಸ್ಟ್ ಕಟ್ ಆಫ್ ಆಗಿರೋದು ಯಾವ ಬ್ರ್ಯಾಂಚು? ಬಯೋಟೆಕ್ನಾಲಜಿ. CSಗೆ ನಮಗೆ ಲಾಸ್ಟ್ ಇಯರು 1,247ಗೆ ಕಟ್ ಆಫ್ ಆಗಿದೆ, ಓಕೆನಾ? SC ಜನರಲಿಗೆ ಮಾತ್ರ ಲಾಸ್ಟ್ ಇಯರು 18,000ಗೆ ಕಟ್ ಆಫ್ ಆಗಿದೆ, ಓಕೆನಾ? ಸೊ ಅದು ಬಿಟ್ಟರೆ ನಮಗೆ 2A ಕನ್ನಡ ಮೀಡಿಯಮ್ ಇದ್ದರೆ 14,000ಗೆ, 2A ರೂರಲ್ ಇದ್ದರೆ 11,000ಗೆ, 2B ಜನರಲ್ ಇದ್ದರೆ 11,000ಗೆ ಕಟ್ ಆಫ್ ಆಗಿದೆ, ಓಕೆನಾ? ಜನರಲ್ ಮೆರಿಟ್ ಇದ್ದರೆ ನಿಮಗೆ PES ಕಾಲೇಜಲ್ಲಿ 11,000ಗೆ ಕಂಪ್ಯೂಟರ್ ಸೈನ್ಸ್ ಸಿಗೋದು ತುಂಬ ಕಷ್ಟ ಇದೆ. ಬಯೋಟೆಕ್ನಾಲಜಿ ಸಿಗುತ್ತೆ ಬೇಕಾದ್ರೆ PES ರಿಂಗ್ ರೋಡಲ್ಲಿ, ಓಕೆನಾ? ಬಟ್ ಬೇರೆ ಯಾವ್ದಾರ ಕ್ಯಾಟಗರಿ ಇದ್ದರೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಯು ಕ್ಯಾನ್ ಕ್ಲಿಯರ್ಲಿ ಅನಲೈಸ್. ಇಲ್ಲ ಅಂದರೆ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದಾರು ರಿಸರ್ವೇಷನ್ ಇದ್ದರೆ ಆ ಕ್ಯಾಟಗರಿನ ಮೆನ್ಷನ್ ಮಾಡಿ, ಐ ಕ್ಯಾನ್ ಅನಲೈಸ್ ದ್ಯಾಟ್ ಫರ್ದರ್. PES ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಇದ್ದರೆ ಬಯೋಟೆಕ್ನಾಲಜಿ ಮಾತ್ರ ಸಿಗುತ್ತೆ. 2A ಜನರಲ್ ಇದ್ದರೆ ನಿಮಗೆ ಎಲೆಕ್ಟ್ರಿಕಲ್ಸ್ ಸಿಗೋವಂಥ ಚಾನ್ಸಸ್ ಇದೆ. ಅದೇ ರೀತಿ ಬಯೋಟೆಕ್ನಾಲಜಿ ಸಿಕ್ಕೇ ಸಿಗುತ್ತೆ, ಮೆಕ್ಯಾನಿಕಲ್ ಸಿಕ್ಕೇ ಸಿಗುತ್ತೆ. ಸೊ 2A ಡಿಫ್ರೆಂಟ್ ಕ್ಯಾಟಗರೀಸ್ ಅಥವಾ ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಇರ್ಬೋದು, ಜನರಲ್ ಇದ್ದರೆ 2B ಜನರಲ್ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಕಂಪ್ಯೂಟರ್ ಸೈನ್ಸ್ ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಲಾಸ್ಟ್ ಇಯರು SCಗೆ ಸಿಕ್ಕಿದೆ, SC ಕನ್ನಡ ಮೀಡಿಯಮಿಗೆ ಸಿಕ್ಕಿದೆ, SC ಜನರಲಿಗೆ ಸಿಕ್ಕಿದೆ, SC ರೂರಲಿಗೆ ಸಿಕ್ಕಿದೆ, ಓಕೆನಾ? ಅದು ಬಿಟ್ಟರೆ STಗೆ ಸಿಕ್ಕಿದೆ, ST ಕನ್ನಡ ಮೀಡಿಯಮ್ಗಿದೆ, ST ರೂರಲ್ಗಿದೆ, ಓಕೆನಾ? ಅದು ಬಿಟ್ಟರೆ ಜನರಲ್ ಮೆರಿಟ್ ಆದರೆ ಸಿಗುವಂಥ ಚಾನ್ಸಸ್ಸು ತುಂಬ ಕಡಿಮೆ. ಸೊ ನಿಮ್ಮ ಕ್ವಶನ್ನು ಸ್ಪೆಸಿಫಿಕ್ ಆಗಿದ್ದು PES ಯೂನಿವರ್ಸಿಟಿಲಿ ಸಿಗುತ್ತಾ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಐ ಹ್ಯಾವ್ ವೆಂಟ್ ಫರ್ದರ್ ಆ್ಯಂಡ್ ಅನಲೈಸ್ಡ್ ಈ ಪರ್ಟಿಕ್ಯುಲರ್ 11,000 to 12,000 ರ್ಯಾಂಕಿಂಗಿಗೆ ಬೇರೆ ಯಾವ ಕಾಲೇಜಸಲ್ಲಿ ಸಿಗ್ಬೋದು ಅಥವಾ ಪ್ರಾಬಬಿಲಿಟೀಸು ನಿಮ್ಮ ಕ್ವಶನ್ಸ್ ಇರ್ಬೋದು, ನೆಕ್ಸ್ಟ್ ಕ್ವಶನ್ಸು ಅದನ್ನು ಅನಲೈಸ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿಲಿ ಕೂಡ ಕ್ಯಾಂಪಸ್ ಇದೆ. CS ಲಾಸ್ಟ್ ಇಯರು ಜನರಲ್ ಮೆರಿಟಿಗೆ ನೋಡೋದಾದರೆ 3,000ಗೆ ಕಟ್ ಆಫ್ ಆಗಿದೆ. ಇದು ಕೂಡ ಸಿಗಲ್ಲ. ನಿಮ್ದು ಏನಾದ್ರೂ 2A ಜನರಲ್ ಇದ್ದರೆ ಸಿಗುವಂಥ ಚಾನ್ಸಸ್ ಇದೆ, 2A ಕನ್ನಡ ಇದ್ದರೆ ಸಿಗುವಂಥ ಚಾನ್ಸಸ್ ಇದೆ, 2A ರೂರಲ್ ಇದ್ದರೆ ಸಿಗುವಂಥ ಚಾನ್ಸಸ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಕ್ಯಾಟಗರಿ ಇದ್ದರೆ ಸಿಗುವಂಥ ಚಾನ್ಸಸ್ ಇದೆ PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ. ಅದೇ ರೀತಿ ದಯಾನಂದ ಸಾಗರ್ ಕಾಲೇಜಲ್ಲಿ 11,393 ರ್ಯಾಂಕಿಂಗಿಗೆ ಸಿಗುತ್ತಾ ಅಂತ ನೋಡೋದಾದರೆ, ನಮಗೆ ಜನರಲ್ ಮೆರಿಟ್ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಸಿಗಲ್ಲ, ನಾರ್ಮಲ್ ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಸೈಬರ್ ಸೆಕ್ಯೂರಿಟಿ ಸಿಗಲ್ಲ. ನಿಮ್ಗೆ ಯಾವ್ಯಾವ್ದು ಸಿಗ್ಬೋದು ಅಂದರೆ, ದಯಾನಂದ ಸಾಗರ್ ಕಾಲೇಜು ಕುಮಾರಸ್ವಾಮಿ ಲೇಔಟ್ ಕ್ಯಾಂಪಸಲ್ಲಿ ನಿಮಗೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಸಿಗುತ್ತೆ, ಬಯೋಟೆಕ್ನಾಲಜಿ ಸಿಗುತ್ತೆ, ಮತ್ತು ಸಿವಿಲ್ ಸಿಗುತ್ತೆ, ಅದೇ ರೀತಿ ಕೆಮಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ನೋಡೋದಾದರೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಸಿಗಲ್ಲ. ಅದು ಬಿಟ್ಟರೆ ಎಲೆಕ್ಟ್ರಿಕಲ್ ಸಿಗುತ್ತೆ, ಇನ್ಸ್ಟ್ರುಮೆಂಟೇಷನ್ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಸಿಗುತ್ತೆ, IoT ಸಿಗಲ್ಲ, ಇನ್ಫಾರ್ಮೇಷನ್ ಸೈನ್ಸ್ ಸಿಗಲ್ಲ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಮೆಕ್ಯಾನಿಕಲ್ ಸಿಗುತ್ತೆ, ಮತ್ತು ರೋಬೋಟಿಕ್ಸ್ ಟ್ರೈ ಮಾಡ್ಬೋದು, ಓಕೆನಾ? ಸೊ ದಯಾನಂದ ಸಾಗರ್ ಕಾಲೇಜಲ್ಲಿ. BMS ಕಾಲೇಜಲ್ಲಿ ನಿಮ್ಮದೇನಾದ್ರೂ 11,393 ರ್ಯಾಂಕಿಂಗಿಗೆ ಯಾವ ಕಾಲೇಜಸ್ ಸಿಗ್ಬೋದು ಅಂತ ನೋಡೋದಾದರೆ, ಅಥವಾ ಯಾವ ಬ್ರ್ಯಾಂಚಸ್ ಸಿಗ್ಬೋದು ಅಂತ ನೋಡೋದಾದರೆ, ಇದು ಯಾವುದನ್ನು ಸಿಗಲ್ಲ, ಕ್ರಾಸ್ ಮಾಡ್ತಿರೋದು. ಸೊ ಯಾವ್ದು ಸಿಗುತ್ತೆ ಅಂತ ನೋಡೋಣ ಇವಾಗ. ಬಯೋಟೆಕ್ನಾಲಜಿ ಸಿಗುತ್ತೆ, BMS ವೆರಿ ಗುಡ್ ಕಾಲೇಜ್, ನೋಡಿ ಟ್ರೈ ಮಾಡ್ಬೋದು. ನಿಮಗೆ ಅದೇ ಬೇಕು ಅಂದರೆ, CS ಬೇಕು ಅಂದರೆ ನಿಮಗೆ ಎಷ್ಟೊಂದು ಕಾಲೇಜಸ್ ಇದೆ, ಬೇರೆ ಎಲ್ಲ JSS ಇದೆ, RNSIT ಇದೆ,
ಮತ್ತು ಡಾನ್ ಬಾಸ್ಕೋ, ಗ್ಲೋಬಲ್, ಈ ರೀತಿ ತುಂಬ ಕಾಲೇಜಸ್ ಇದೆ. BMNITನ ಟ್ರೈ ಮಾಡ್ಬೋದು. BNMIT BD ಕಾಂಪ್ಲೆಕ್ಸ್ ಬನಶಂಕರಿ ಹತ್ರ ಇದೆ. ಸೊ ಸಿವಿಲ್ ಸಿಗುತ್ತೆ, ಕೆಮಿಕಲ್ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಎಲೆಕ್ಟ್ರಿಕಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಸಿಗಲ್ಲ, ಮೆಕ್ಯಾನಿಕಲ್ ಸಿಗುತ್ತೆ. BMS ಕಾಲೇಜ್ ಆಫ್ ಬನಶಂಕರಿ ಏರೋಸ್ಪೇಸಲ್ಲಿ ನಿಮಗೆ ಜನರಲ್ ಮೆರಿಟಲ್ಲಿ ಸಿಗೋ ಚಾನ್ಸಸ್ ಇಲ್ಲ, ಇನ್ ಕೇಸ್ ನಿಮ್ಗೆ ಜನರಲ್ ಮೆರಿಟ್ ಆಗಿದೆ. UVCE ನೋಡೋಣ, 11,393 ರ್ಯಾಂಕಿಂಗಿಗೆ. ಸೊ ಜನರಲ್ ಮೆರಿಟ್ ಇದು ಇಲ್ಲ. ನಿಮಗೆ UVCEಲಿ ಸಿವಿಲ್ ಸಿಗ್ಬೋದು, UVCEಲಿ ಎಲೆಕ್ಟ್ರಿಕಲ್ ಸಿಗ್ಬೋದು, UVCEಲಿ ಮೆಕ್ಯಾನಿಕಲ್ ಸಿಗ್ಬೋದು. ಎಲೆಕ್ಟ್ರಿಕಲ್ ಟ್ರೈ ಮಾಡ್ಬೋದು. ಗೌರ್ಮೆಂಟ್ ಕಾಲೇಜು ಫೀಸೂ ಕೂಡ ಕಡಿಮೆ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಬಟ್ CS ನೀವು ಬೇರೆ ಕಾಲೇಜಸಲ್ಲಿ ಟ್ರೈ ಮಾಡ್ಬೋದು. ಸೊ ಅದೇ ರೀತಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡೋದಾದರೆ ನಮಗೆ ಐ ವಿಲ್ ಕಾಟ್ ಆರ್ ಡಿಸ್ಕಾರ್ಡ್ ದ ರ್ಯಾಂಕಿಂಗ್ ವಿಚ್ ವಿ ಮೇ ನಾಟ್ ಗೆಟ್. ಓಕೆನಾ? ಸೊ ಸಿಗುವಂಥ ಚಾನ್ಸಸ್ಸು ಮೆಕ್ಯಾನಿಕಲ್ ಸಿಗುತ್ತೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಗುತ್ತೆ, ಅದೇ ರೀತಿ ಕೆಮಿಕಲ್ ಸಿಗುತ್ತೆ, ಸಿವಿಲ್ ಸಿಗುತ್ತೆ, ಬಯೋಟೆಕ್ನಾಲಜಿ ಟ್ರೈ ಮಾಡ್ಬೋದು MSRITಲಿ. ಓಕೆನಾ? ಸೊ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಗೇನ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ವೇರ್ ಐ ಡಿಡ್ ಮೈ ಇಂಜಿನಿಯರಿಂಗು. ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಚೂ ಸಿಗುತ್ತೆ. ಜನರಲ್ ಮೆರಿಟ್ ಆದ್ರೂ ಕೂಡ ಕಂಪ್ಯೂಟರ್ ಸೈನ್ಸನ್ನು ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಲಾಸ್ಟ್ ಇಯರು ಕಟ್ ಆಫ್ ಆಗಿರೋದು 15,000ಗೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಯು ಕ್ಯಾನ್ ಆಪ್ಟ್ ಔಟ್. ಅಗೇನ್ ಗೌರ್ಮೆಂಟ್ ಏಡೆಡ್ ಕಾಲೇಜು, ಫೀಸ್ ಕೂಡ ಕಡಿಮೆ ಇರುತ್ತೆ. ಮತ್ತು ನಿಮ್ಮ ಮನೆ ಇಲ್ಲಿ ಬನಶಂಕರಿ ನಿಯರ್ ಬೈ ಇದ್ದರೆ, ಬಿಕಾಸ್ ನೀವು PS ರಿಂಗ್ ರೋಡ್ ನೋಡ್ತಿದ್ದೀರಲ್ಲ, ಮನೆ ಹತ್ರ ಇದ್ದರೆ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಇರುತ್ತೆ. ಈಸಿಯಾಗಿ ಗಾಡೀಲಿ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು. ವೆರಿ ಗುಡ್ ಆಪ್ಷನ್. ಅದೇ ರೀತಿ BIT ನೋಡೋದಾದರೆ 11,393 ರ್ಯಾಂಕಿಂಗಿಗೆ. BITಲಿ ನಮಗೆ ಅಗೇನ್ ಐ ಆಮ್ ಅಸ್ಯೂಮಿಂಗ್ ಯು ಆರ್ ಜನರಲ್ ಮೆರಿಟ್ ಅಂತ ಅನ್ಕೋತೀನಿ. ಬಟ್ ಬೇರೆ ಕ್ಯಾಟಗರಿ ಇದ್ದರೆ ಸಿಗುವಂಥ ಚಾನ್ಸಸ್ ಇರುತ್ತೆ ಇನ್ನೂ ಒಳ್ಳೆ ಕಾಲೇಜಸಲ್ಲಿ. ನಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಗುತ್ತೆ, EC ಸಿಗುತ್ತೆ, VLSI ಡಿಸೈನ್ ಸಿಗುತ್ತೆ, ಮತ್ತು ಮೆಕ್ಯಾನಿಕಲ್ ಮತ್ತು ರೋಬೋಟಿಕ್ಸು ಸಿಗುತ್ತೆ. ನೋಡಿ BITನೂ ಕೂಡ ಟ್ರೈ ಮಾಡ್ಬೋದು. ಅಗೇನ್ ಗೌರ್ಮೆಂಟ್ ಏಡೆಡ್ ಕಾಲೇಜ್. ಸೊ JSS ಮತ್ತು BNMIT ನೋಡೋದಾದರೆ ಉತ್ತರಳ್ಳಿ ರೋಡಲ್ಲಿ ಬರುತ್ತೆ. BNMIT ಆಬ್ವಿಯಸ್ಲಿ ಬನಶಂಕರಿ ಹತ್ರ ಬರುತ್ತೆ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ನೋಡೋದಾದರೆ ನಮಗೆ CS ಲಾಸ್ಟ್ ಇಯರು 14,000ಗೆ ಕಟ್ ಆಫ್ ಆಗಿದೆ. ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ ಆರಾಮಾಗಿ. ಈವನ್ ಜನರಲ್ ಮೆರಿಟು ಯಾವುದೇ ರಿಸರ್ವೇಷನ್ ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಬೇರೆ ಎಲ್ಲ ಬ್ರಾಂಚಸ್ ಸಿಗುತ್ತೆ JSSಲ್ಲಿ. ಅದೇ ರೀತಿ BNMITಲಿ ನೋಡೋದಾದರೆ ವಿಲ್ ಗೆಟ್ ಆಲ್ಮೋಸ್ಟ್ ಆಲ್ ದ ಸೀಟ್ಸ್ ಎಕ್ಸೆಪ್ಟ್ ಕಂಪ್ಯೂಟರ್ ಸೈನ್ಸ್. ಬಟ್ ಕಂಪ್ಯೂಟರ್ ಸೈನ್ಸು 10,681ಗೆ ಕಟ್ ಆಫ್ ಆಗಿದೆ. ಜನರಲ್ ಮೆರಿಟಲ್ಲಿ BNMITಲಿ ಸಿಗುವಂಥ ಚಾನ್ಸಸ್ ಇದೆ. ಕಾಲೇಜ್ ತುಂಬ ಚೆನ್ನಾಗಿದೆ, ಸ್ಟ್ರಿಕ್ಟ್ ಇದೆ, ಹುಡುಗರು ಆಚೆ ಓಡಾಡೋಕ್ಕಾಗೋದಿಲ್ಲ ಜನರಲಾಗಿ. ಬಟ್ ವೆರಿ ಗುಡ್ ಕಾಲೇಜ್, ಯು ಕ್ಯಾನ್ ಆಫರ್. BNMITಲಿ ಆಲ್ಮೋಸ್ಟ್ ನಮಗೆ ಎಲ್ಲ ಬ್ರಾಂಚಸ್ಸನ್ನು ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಹೋಪ್ಫುಲಿ ಅನಿಲ್ ಅವರೇ, ನಿಮ್ಮ ಮಗಳ ರ್ಯಾಂಕಿಂಗು 11,393ಗೆ ಬೆಂಗಳೂರಲ್ಲಿ ಪೆಸೆಟ್ರಲ್ಲಿ ಸಿಗುವಂಥ ಚಾನ್ಸಸ್ ಕಡಿಮೆ ಇದೆ. ಬಯೋಟೆಕ್ನಾಲಜಿ ಸಿಗ್ಬೋದು. ಬೇರೆ ಯಾವ್ಯಾವ ಕಾಲೇಜು ಅಂತ ಅನಲೈಸ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ಈ ವಿಡಿಯೋ ನೋಡ್ತಿರೋಂಥ ಯಾವುದೇ ಒಬ್ಬ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಅವರ ಮಕ್ಕಳ ರ್ಯಾಂಕಿಂಗ್ ಅಥವಾ ಅವ್ರ ಸ್ಟೂಡೆಂಟ್ ಆಗಿದ್ರೆ ಅವ್ರ ರ್ಯಾಂಕಿಂಗ್ ಏನಾರು ಅನಲೈಸ್ ಮಾಡಬೇಕು ನಾನು ಈ ರೀತಿ ಅಂತ ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.